ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಕ್ಷ್ಮಣ್ ಫಲದಿಂದ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮಣ್ ಫಲದ ಹಣ್ಣನ್ನು ಕೆಲವರು ನೋಡಿರ್ಬೋದು, ಕೇಳಿರ್ಲೂಬಹುದು, ಕೆಲವರು ಕೇಳದೇ ಇರ್ಬೋದು. ನೋಡಿ, ಹಣ್ಣು ಈ ರೀತಿ ಇರ್ತದೆ. ತುಂಬ ಅಪರೂಪದ ಹಣ್ಣು. ಇದು ಸಿಕ್ಕರೆ ಬಿಡಬೇಡಿ, ತಗೊಂಡು ಬಂದು ಜ್ಯೂಸು ತಿನ್ನಿ ಏನಾದರೂ ಮಾಡ್ಕೊಳ್ಬೋದು. ಅಂದರೆ ತುಂಬ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಈ ಹಣ್ಣು. ಅಷ್ಟೇ ಅಲ್ಲದೆ ಈ ಹಣ್ಣಿನಲ್ಲಿ ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಅಂತ ರಿಸರ್ಚ್ ಇಂದ ಗೊತ್ತಾಗಿದೆ. ನೋಡಿ, ಹಣ್ಣನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡ್ಬೇಕಂತ ಕೂಡ ಇಲ್ಲ, ಸಿಪ್ಪೆಯನ್ನ ತೆಗೆದ್ರೆ ಬರ್ತದೆ. ನೋಡ್ಬೋದು ನೀವು ಯಾವ ರೀತಿ ಸಿಪ್ಪೆ ತೆಗೆದ್ರೆ ಜಾರ್ತಾ ಇದೆ ನೋಡಿ. ಹಣ್ಣು ಹಣ್ಣು ಒಂಥರ ಹುಳಿ ಸಿಹಿ ಮಿಶ್ರಿತವಾಗಿದೆ, ತುಂಬಾ ಚೆನ್ನಾಗಿದೆ ತಿನ್ಲಿಕ್ಕೆ. ನೀವು ರಾಮಫಲ ಸೀತಾಫಲ ತಿಂತೀರಿ ನೋಡಿ, ಅದೇ ತರ ಬೀಜ ಇದೆ ಒಳಗಡೆ. ಈ ಬೀಜದಿಂದ ನೀವು ಗಿಡ ಮಾಡ್ಕೋಬಹುದು. ಎಲ್ಲ ಕಡೆ ಕೂಡ ಇದು ಬೆಳೆಯುತ್ತದೆ. ಅದೇ ರೀತಿ ಹಣ್ಣಿಗೆ ಕೂಡ ತುಂಬಾ ರೇಟ್ ಇದೆ. ನಾನಿಲ್ಲಿ ಬೀಜವನ್ನ ತೆಗೆದು ಪಲ್ಪನ್ನ ಮಾತ್ರ ಇಟ್ಕೊಂಡು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ನೋಡಿ, ತುಂಬಾ ಸುಲಭವಾಗಿ ತೆಗಿಬಹುದು. ಇದು ಸಿಕ್ಕರೆ ನೀವು ತಗೊಂಡು ಬನ್ನಿ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಈಗ ಜಾಸ್ತಿಯಾಗಿ ಇದನ್ನ ಎಲ್ಲ ಕಡೆ ಬೆಳೀತಾರೆ, ಆದ್ರಿಂದ ಸುಲಭವಾಗಿ ಸಿಗ್ತದೆ ಇದು. ಇದರ ಅಂದ್ರೆ ಈ ಲಕ್ಷ್ಮಣ ಫಲದ ಎಲೆ ಕಾಯಿ ಎಲ್ಲವೂ ಕೂಡ ಮದ್ದಿಗೆ ಯೂಸ್ ಆಗ್ತದೆ. ಹಾಗೆ ನೋಡಿ, ಬೀಜ ನೀವು ಕಾಣ್ತಿರ್ಬೋದು, ಬ್ಲ್ಯಾಕ್ ಕಲರ್ ಆಗಿದೆ. ನಾನಿಲ್ಲಿ ಪಲ್ಪನ್ನ ಬೇರೆ ಮಾಡಿ ಬೀಜ ತೆಗೆದು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ನೋಡಿ, ತೆಗ್ದಾಗಿದೆ. ನಾನಿಲ್ಲಿ ಸ್ವಲ್ಪ ತಗೊಂಡು ಇಟ್ಟಿದ್ದೇನೆ. ಅದನ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ನೀವಿಲ್ಲಿ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡ್ಬೋದು, ಅಥವಾ ಸಕ್ಕರೆ ಇಲ್ಲದೆ ಹಾಗೆ ನೀರು ಹಾಕಿ ಜ್ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಒಂದು ಚಿಕ್ಕ ತುಂಡು ಚಕ್ಕೆ ಪೀಸನ್ನು ಹಾಕಿ, ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ನಾನು ಮಿಲ್ಕ್ ಮೇಡ್ 1 ಸ್ಪೂನ್ ಅಷ್ಟು ಹಾಕೊಳ್ತಿದ್ದೇನೆ. ಸಕ್ಕರೆಯನ್ನು ಆ್ಯಡ್ ಮಾಡ್ತಿಲ್ಲ, ಮಿಲ್ಕ್ ಮೇಡಲ್ಲಿ ಹಾಕ್ತಾ ಇದ್ದೇನೆ. ಮಿಲ್ಕ್ ಮೇಡ್ ಹಾಕಿ ನಂತರ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಜ್ಯೂಸ್ ಮಾಡ್ಕೊಳ್ತೇನೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ದಪ್ಪ ಬೇಕಾದರೆ ದಪ್ಪ ಮಾಡ್ಬೋದು. ಜ್ಯೂಸ್ ರೆಡಿಯಾಗಿದೆ ನೋಡಿ. ಮೇಲ್ಗಡೆ ನೀವು ಚಕ್ಕೆಯನ್ನ ತುರಿದು ಹಾಕ್ಬೋದು, ಚಂದ ಕಾಣ್ತದೆ ಮತ್ತು ಒಳ್ಳೇದು ಕೂಡ. ಬೇಡ ಅಂದರೆ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಜ್ಯೂಸ್ ರೆಡಿ ಆಗಿದೆ. ಈಗ ನಾನಂತೂ ಕುಡಿಲಿಕ್ಕೆ ರೆಡಿ ಆಗಿದ್ದೇನೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಹಣ್ಣಿಂದ ಜ್ಯೂಸ್ ಮಾಡ್ಕೋಬಹುದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.